ಫಸ್ಟ್ ಡೇ ಇವತ್ತು ಇಂಟರ್ನ್ಶಿಪ್ ಮುಗಿತ್ತು. ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇದು. ಅದು ವಿಧಾನಸೌಧದಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ವಿಧಾನಸೌಧದಲ್ಲಿ ಡಿಪಾರ್ಟ್ಮೆಂಟ್ ಮೇನ್ ಇರೋದ್ರಿಂದ ನಾವು ಅಲ್ಲೇ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡ್ತೀವಿ. ಅದು ಎಕ್ಸ್ಪೀರಿಯನ್ಸ್ ಫುಲ್ ಡೇ ಆದಮೇಲೆ ಹೇಗಿದೆ ಅಂತ ನಾವು ಪಾರ್ಟ್ 2 ಆಗಿ ಮಾಡ್ತೀವಿ. ಇದು ವಿಧಾನಸೌಧ ಮತ್ತು ವಿಧಾನಸೌಧ ಮಧ್ಯದಲ್ಲಿ ಗಾಂಧೀಜಿಯವರ ಪ್ರತಿಮೆ ಇರುವಂಥದ್ದು. ಇದು ವಿಕಾಸಸೌಧ. ಇಲ್ಲಿ ಬರ್ತಿರುವಂಥ ಪ್ರತಿಮೆ ಬಂದು ವಿಕಾಸಸೌಧ ಹೇಗೆ ಕಟ್ಟಡ ಕಟ್ಟಿದ್ದಾರೆ ಅದೇ ರೀತಿಯಾಗಿ ಇದನ್ನು ಶ್ರೀಗಂಧದ ಮರದಲ್ಲಿ ಅದರ ಪ್ರತಿಕೃತಿಯನ್ನಾಗಿ ಮಾಡಿದ್ದಾರೆ. ಇದನ್ನ ವಿಕಾಸಸೌಧದ ಎಂಟ್ರಿಯಲ್ಲಿ ಅಂದರೆ ಅದರ ಹಾಲಲ್ಲಿ ಇದನ್ನ ಇಟ್ಟಿದ್ದಾರೆ. ನಾವ್ಯಾಕೆ ಇಲ್ಲಿಗೆ ಹೋಗಿದ್ದೀವಿ ಅಂತಂದರೆ ನಮ್ಮ ಕಾಲೇಜ್ ಕಡೆಯಿಂದ ಇಂಟರ್ನ್ಶಿಪ್ ಇತ್ತು. ಸೊ ಹಾಗಾಗಿ ಇಲ್ಲಿ ಇಂಟರ್ನ್ಶಿಪ್ ಮಾಡೋ ಆಪರ್ಚುನಿಟಿ ಇತ್ತು. ಅದು ಯಾವುದು ಡಿಪಾರ್ಟ್ಮೆಂಟ್ ಅಂದರೆ ಪತ್ರಗಾರ ಇಲಾಖೆಯಲ್ಲಿ. ಆ ಇಲಾಖೆ ವತಿಯಿಂದ ನಾವು ಡೈರೆಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡು ಕಾಲೇಜ್ ಕಡೆಯಿಂದನೂ ಪರ್ಮಿಷನ್ ತೊಗೊಂಡು ಇಂಟರ್ನ್ಶಿಪ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಅಲ್ಲಿರುವಂಥದ್ದು ನಮ್ಮ ಇಂಡಿಯನ್ ಕಲ್ಚರ್ನ, ನಮ್ಮ ಸಂಸ್ಕೃತಿಯನ್ನು ತೋರಿಸಿರುವಂಥದ್ದು. ವಿಕಾಸಸೌಧದಲ್ಲಿ ನಮ್ಮ ಕಲ್ಚರ್ನ ಪ್ರತಿಯೊಂದು ಭಾಗವನ್ನು ಇಲ್ಲಿ ಚಿತ್ರವನ್ನಾಗಿ ಪ್ರಕಟಿಸಲಾಗಿದೆ. ಹಂಪಿ ಆಗಿರ್ಬೋದು, ಹಂಪಿಯ ತೇರು ಇದೆ, ಮತ್ತು ಗೋಲ್ ಗುಂಬಜ್ ಇದೆ, ಮತ್ತು ಮೈಸೂರು ದಸರಾದು ಉತ್ಸವದು ಸಹ ಅಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಇದೆ. ಜೊತೆಗೆ ನಮ್ಮ ಕಲ್ಚರ್ ಆರ್ಕಿಟೆಕ್ಚರ್ ಕೂಡ ಇದೆ. ಹೀಗೆ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾಯಿದ್ರು ಅಂತ. ಮತ್ತು ಸಂಗೀತ ವಾದ್ಯಗಳು ಸಹ ಇದೆ ಇದರಲ್ಲಿ. ನಮ್ಮ ಸಂಸ್ಕೃತಿ ಎಲ್ಲ ಪ್ರತಿಭೆಗಳನ್ನು ಸಹ ಇಲ್ಲಿ ಮಾಡಿದ್ದಾರೆ. ಒಳಗಡೆ ಹೋಗೋದಕ್ಕೆ ಯಾವಾಗ ಪರ್ಮಿಷನ್ ಕೊಡ್ತಾರೆ, ನಾವು ಹೇಗೆ ಹೋಗಬೇಕು ಮತ್ತು ಅದರ ಪ್ರೊಸೀಜರ್ ಹೇಗಿದೆ ಅಂತ ಸಹ ನಾನು ಹೇಳ್ತಾ ಹೋಗ್ತೀನಿ. ಗಾಂಧೀಜಿಯವರ ವಿಗ್ರಹ ಇರುವಂಥ ಸ್ಥಳದಲ್ಲಿಯೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಚಿತ್ರ ಸಹ ಇಲ್ಲಿ ಇರುವಂಥದ್ದು. ಇನ್ನೊಂದೇನಪ್ಪ ಅಂದರೆ ನಾವು ವಿಧಾನಸೌಧ ಒಳಗಡೆ ಹೇಗೆ ಹೋಗಬೇಕು ಮತ್ತು ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ನಾವು ಫೋಟೋಸ್ ಅಥವಾ ಅಲ್ಲಿ ನೋಡೋದು ಹೇಗೆ ಅಂತಂದರೆ ಮೆಟ್ರೋ ಸ್ಟೇಷನ್ ಹತ್ರ ಒಳಗಡೆ ಹೋಗೋದಕ್ಕೆ ಆನ್ಲೈನ್ ಅರ್ಜಿ ಇದೆ. ಆನ್ಲೈನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ನಮಗೆ 2:30 ಮೇಲೆ ಎಂಟ್ರಿ ಕೊಡ್ತಾರೆ. ಹೈ ಗೈಸ್, ನಾವು ವಿಧಾನಸೌಧದಲ್ಲಿ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಇವತ್ತು ಊಟ ಮಾಡಕ್ಕೆ ಬಂದಿದ್ದೀವಿ. ವಿಧಾನಸೌಧ ಕ್ಯಾಂಟೀನಲ್ಲಿ ಫಸ್ಟ್ ಡೇ ಊಟ ಮಾಡ್ತಾ ಇದ್ದೀವಿ. ತೋರಿಸ್ತೀನಿ ಹೇಗಿದೆ ಅಂತ, ವಿಧಾನಸೌಧದಲ್ಲಿ ಕ್ಯಾಂಟೀನ್ ಹೇಗಿರುತ್ತೆ ಅಂತ. ಪಾಸ್ ಎಲ್ಲ ಮಾಡಿಸ್ಕೊಂಡು ನೀವು 2:30 ಅಥವಾ 3 ಗಂಟೆಗೆ ಅವರು ಪಾಸ್ ಯಾವಾಗ ಕೊಡ್ತಾರೆ ನಿಮಗೆ ಪರ್ಮಿಷನ್ ಒಳಗಡೆ ಬರೋದಕ್ಕೆ, ಆವಾಗ ನೀವು ಬಂದು ಇಲ್ಲಿ ಫೋಟೋಸ್ ಅಥವಾ ಇಲ್ಲಿ ಏನು ನಿಮಗೆ ಇನ್ಫಾರ್ಮೇಷನ್ ಬೇಕು ಅದೆಲ್ಲ ಕಲೆಕ್ಟ್ ಮಾಡ್ಬೋದು. ಅಥವಾ ನೀವು ಜಸ್ಟ್ ವಿಸಿಟ್ ಕೂಡ ಕೊಡ್ಬೋದು, ಪರ್ಮಿಷನು ಇದೆ. ಊಟ ಆಯಿತು, ಹೋಗ್ತಾ ಇದ್ದೀವಿ ವಿಧಾನಸೌಧ ಇಲ್ಲ ನೋಡಿ. ನೋಡು ಅಂತಾರೇನಪ್ಪ, ಈ ಸೆನ್ಸಸ್ ಜನಗಣತಿಯನ್ನು 1800ರಿಂದ 2012ವರೆಗೂ ಆಗಿರುವಂಥ ಜನಗಣತಿಯ ಪುಸ್ತಕವನ್ನು ಇಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಅದಾದಮೇಲಿಂದ ಎಲ್ಲ ಆನ್ಲೈನ್ ಅಂದರೆ ಡಿಜಿಟಲ್ ವೈಸು ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಮಾತ್ರ ಫಸ್ಟ್ ಡೇ ಚೆನ್ನಾಗಿತ್ತು. ಇದು ವಿಧಾನಸೌಧ ಒಳಗಡೆ ಇರುವಂಥದ್ದು ಕ್ಯಾಂಟೀನ್. ಹಾಗೆ ಮುಂದೆ ಹೋಗ್ತಾ ಇದ್ದೆ. ನೆಕ್ಸ್ಟು ವಿಧಾನಸೌಧದ ಹಾಲ್. ಇದು ನೆಲಮಹಡಿ ಅಂತ ಕರೀತಾರೆ ಇದನ್ನು.
ಪತ್ರಕಾರ ಇಲಾಖೆಯಲ್ಲಿ ಪಬ್ಲಿಕ್ಕಿಗೆಲ್ಲ ಅಲೋ ಇರೋದಿಲ್ಲ. ಅಂದರೆ ಏನಾದರೂ ನೀವು PhD ಮಾಡ್ತೀವಿ ಅಂತಂದರೆ ಅಥವಾ ಈ ಥರ ಓದೋದ್ರ ಬಗ್ಗೆ ತಿಳ್ಕೊಳ್ತೀವಿ ಅಂತ ಏನಾದರೂ ಇದ್ದರೆ, ನಮ್ಮ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ತೀರಿ ಅಂತ ಏನಾದರೂ ಇದ್ದರೆ ಆಗ ನೀವು ಪರ್ಮಿಷನ್ ತೊಗೊಂಡು ಬಂದು ಓದ್ಕೊಂಡು ಹೋಗ್ಬೋದು. ಬಟ್ ಯಾವುದೇ ಬುಕ್ಸ್ನಾಗಲಿ ಹೊರಗಡೆ ಕೊಡೋದಿಲ್ಲ, ಅಲ್ಲೇ ಓದಿ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು. ಅದೇ ಯಾವುದೇ ರೀತಿಯ ಪಬ್ಲಿಕ್ಕಿಗೆ ಮಾತ್ರ ಅಲ್ಲೋ ಕೊಡೋದಿಲ್ಲ. ಸ್ಟೂಡೆಂಟ್ ಅಥವಾ PhD ಮಾಡೋರಿಗೆ ಮಾತ್ರ ಅಲ್ಲಿ ಅಲೋ ಇರುವಂಥದ್ದು. ಇದು ಬಂದು ವಿಧಾನಸೌಧದ್ದು ಕಟ್ಟಡ ಹೇಗಿರುತ್ತೆ ಅದರದ್ದು ಪ್ರತಿಮೆಯನ್ನು ಸೇಮ್ ವಿಕಾಸಸೌಧದಲ್ಲಿ ಹೇಗೆ ಶ್ರೀಗಂಧದ ಮರದ ಪ್ರತಿಕೃತಿಯನ್ನು ಮಾಡಿದ್ರು ಅದೇ ರೀತಿ ವಿಧಾನಸೌಧದ ಪ್ರತಿಕೃತಿಯನ್ನು ಸಹ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ತೋರಿಸ್ತಿರುವಂಥದ್ದು ಅದೇ ಇದನ್ನು ವಿಧಾನಸೌಧ ಹಾಲಲ್ಲಿ ಇಟ್ಟಿರುವಂಥದ್ದು. ಇಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಯಾವ್ಯಾವ ಥರ ಪ್ರೊಸೀಜರ್ ಇರುತ್ತೆ ಮತ್ತು ಹೇಗೆ ನಾವು ಮಾಡ್ತಿದ್ದೀವಿ ಅಂತ ನಾನು ನೆಕ್ಸ್ಟ್ ವಿಡಿಯೋ ಅಥವಾ ಪಾರ್ಟ್ 2 ನಾನು ಹೇಳ್ತೀನಿ. ಎಕ್ಸ್ಪೀರಿಯೆನ್ಸ್ ಕೂಡ ಹೇಗಿತ್ತು ಅಂತ ಸಹ ನಾನು ಹೇಳ್ತೀನಿ. ಇಲ್ಲಿರುವಂಥದ್ದು ವಿಕಾಸಸೌಧ. ಅದು ವಿಕಾಸಸೌಧ. ಇಲ್ಲಿರುವಂಥ ಗಾರ್ಡನಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಕಾಣಿಸಿದೆ. ಫಸ್ಟ್ ಡೇ ಇವತ್ತು ಇಂಟರ್ನ್ಶಿಪ್ ಮುಗಿತು. ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇದು.